ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸಿಂಪಲ್ ಆಗಿರೋಂಥ ಹೆಸರುಕಾಳು ಪಾಲಕ್ ಉಪಯೋಗಿಸ್ಕೊಂಡು ಸಪ್ಪೆ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ತುಂಬ ಸಿಂಪಲ್ ಸಾರು, ಆದರೆ ನ್ಯೂಟ್ರಿಷನ್ ಸಾರು. ಇದರಲ್ಲಂತೂ ಪ್ರೋಟೀನು, ವಿಟಮಿನ್ಸು ಎಲ್ಲ ಇರೋದ್ರಿಂದ ಮಕ್ಳಿಗೂ ಒಳ್ಳೆಯದು, ದೊಡ್ಡವ್ರಿಗೂ ಒಳ್ಳೆಯದು. ಮುದ್ದೆ, ವೈಟ್ ರೈಸ್ ಜೊತೆಗಂತೂ ಒಳ್ಳೆ ಕಾಂಬಿನೇಷನು ಈ ಸಾರು. ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಕುಕ್ಕರ್ ಒಳಗಡೆ 1/4 ಕಪ್ಪು ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿಕೊಂಡು ಉಪಯೋಗಿಸ್ಕೊತಾ ಇದ್ದೀನಿ. ಇದಕ್ಕೆ 1 ಕಟ್ಟಷ್ಟು ಪಾಲಾಕು. 1 ಕಟ್ ಅಂದರೆ ಹತ್ತತ್ರ 2 ರಿಂದ 3 ಹಿಡಿ ಬರುತ್ತೆ. ದೊಡ್ಡ ಕಟ್ನೆ ಹಾಕೊಳ್ತಾ ಇದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು, 1 ಕಪ್ಪಷ್ಟು ನೀರು, ಜೊತೆಗೆ ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಸ್ಟವ್ ಆನ್ ಮಾಡಿಕೊಂಡು 2 ರಿಂದ 3 ವಿಷಲ್ ಕೂಗಿಸ್ಕೊಳ್ಳೋಣ ಇದನ್ನು. ನೋಡಿ, ಹೆಸರು ಕಾಳು ಚೆನ್ನಾಗಿ ಬೆಂದಿದೆ, ಅಂದರೆ ಗೊತ್ತಾಗ್ತಾ ಇದೆ. ಪಾಲಕ್ ಕೂಡ ಬೆಂದಿದೆ. ಇವಾಗ ಇದನ್ನು ಚೆನ್ನಾಗಿ ಮಂತಾಡ್ಕೊಂಬಿಡೋಣ. ಚೆನ್ನಾಗಿ ಮಂತಾಡ್ಕೊಂಡಿದ್ದೀನಿ. ಸೊಪ್ಪು ಕಾಳು ಎರಡೂ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಇದನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಉಪ್ಪು ಮೊದಲೇ ಹಾಕೊಂಡಿರೋದ್ರಿಂದ ನೋಡ್ಬಿಟ್ಟು ಹಾಕೋಬೇಕಾಗುತ್ತೆ. ಇನ್ನೊಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡ್ತೀನಿ. ಇದನ್ನು ಕುದಿಯೋದಕ್ಕೆ ಶುರು ಆಗಿದೆ. ಇವಾಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಒಗ್ಗರಣೆ ಹಾಕೊಂಡು ಕುದಿಸ್ಕೊಂಡ್ರೆ ಇನ್ನೂ ಒಳ್ಳೆ ಘಮ ಬರುತ್ತೆ. ಸ್ಟವ್ ಆನ್ ಮಾಡಿಕೊಂಡು ಒಂದು ಚಿಕ್ಕ ಬಾಣಲಿ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಅಥವಾ ತುಪ್ಪನಾದರೂ ಹಾಕೊಳ್ಳಿ. ಸಾಸಿವೆ, ಜೀರಿಗೆ ಚಿಟಿಕೆ, ಇಂಗು 1 ಚಿಟಿಕೆ, ಬೆಳ್ಳುಳ್ಳಿ ಒಂದು 5 ರಿಂದ 6 ಹೆಸರು ಜಜ್ಜಿಬಿಟ್ಟು ಹಾಕೋಬೇಕು. ಈ ಬೆಳ್ಳುಳ್ಳಿದೇನೆ ಒಂದು ಒಳ್ಳೆ ಘಮ ಬರೋದು. ಈ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಒಳ್ಳೆ ಘಮ ಬರ್ತಾ ಇದೆ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಒಣಗಿದ ಮೆಣಸಿನ್ಕಾಯಿ 3, ಕರಿಬೇವಿನ ಸೊಪ್ಪು 1 ಗರಿಯಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಒಣಗಿದ ಮೆಣಸಿನ್ಕಾಯಿ ಜಾಗದಲ್ಲಿ ಹಸಿಮೆಣಸಿನ್ಕಾಯಿ ಬೇಕಾದರೂ ಹಾಕೋಬೋದು. ಖಾರವಾಗಿರಬೇಕು ಸಾರು ಅಂತ ಅಂದರೆ. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಸಾರೊಳಗಡೆ ಹಾಕಿ ಕುದಿಸ್ಕೊಳ್ತೀನಿ. ಇವಾಗ ಇದನ್ನು ಈ ಸಾರೊಳಗಡೆ ಹಾಕ್ಕೊಳ್ತೀನಿ. ಸಾರೊಳಗಡೆ ಹಾಕ್ಕೊಂಡು ಈ ಸಾರನ್ನ ತೆಗೆದು ಇನ್ನೊಂದು ಸ್ವಲ್ಪ ಇದ್ರೊಳಗೆ ಹಾಕಿ ಈ ಒಗ್ಗರಣೆ ಎಲ್ಲ ಕಂಪ್ಲೀಟ್ ಹಾಕ್ಕೊಂಡು ಇನ್ನೊಂದು 2 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ. ನೋಡಿದ್ರಲ್ಲ ಎಷ್ಟು ಬೇಗ ಈ ಹೆಸರು ಕಾಳು ಮತ್ತು ಪಾಲಕ್ ಸಾರನ್ನ ಮಾಡ್ಕೊಂಡ್ಬಿಡ್ಬೋದು ಅಂತ. ಫಟಾಫಟ್ ಅಂತ ಒಂದು 10 ರಿಂದ 15 ನಿಮಿಷದೊಳಗಡೆನೆ ಈ ಸಾರನ್ನ ಮಾಡ್ಕೊಂಡ್ಬಿಡ್ಬೋದು. ಪ್ರೆಷರ್ ಕೂಗಿ ಅದು ಬಿಡೋದಷ್ಟೇ ನಿಮಗೆ ಟೈಮ್ ಹಿಡಿಯೋದಷ್ಟೇ, ಇನ್ನೇನಿಲ್ಲ. ಒಗ್ಗರಣೆ ಎಲ್ಲ 1 ನಿಮಿಷಕ್ಕೆ ಹಾಕ್ಕೊಂಡು ಈ ಸಾರನ್ನ ಪ್ರಿಪೇರ್ ಮಾಡ್ಕೊಂಡ್ಬಿಡ್ಬೋದು. ಈ ಸಾರಂತೂ ಟೇಸ್ಟ್ ಅಂತೂ ಎಕ್ಸಲೆಂಟ್ ಆಗಿರುತ್ತೆ. ಈ ಜ್ವರ ಬಂದು ಎದ್ದಾಗಂತೂ ಈ ಸಾರು ಮಾಡಿಕೊಟ್ರಂತೂ ಅವ್ರಗಳಿಗೆ ಬಾಯಿ ರುಚಿಯಾಗಿರುತ್ತೆ. ಖಾರ ಬೇಕು ಅಂತ ಅಂದರೆ ಹಸಿಮೆಣಸಿನ್ಕಾಯಿ ಹಾಕಿದ್ರೆ ನಿಮಗೆ ಇದು ಖಾರವಾಗಿರುತ್ತೆ ಸಾರು. ಇಲ್ಲ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಟ್ರೆ ಮೈಲ್ಡಾಗಿ ಖಾರ ಇರುತ್ತೆ. ನಿಮ್ಗೆ ಆವಾಗಲೇ ಹೇಳ್ದಂಗೆ ಮುದ್ದೆ ಜೊತೆಗೆ, ವೈಟ್ ರೈಸ್ ಜೊತೆಗೆ, ಇಲ್ಲ ಅಂದರೆ ಈ ಗಟ್ಟಿ ಸಾರನ್ನ ಚಪಾತಿ ಜೊತೆ ಕೂಡ ಸರ್ವ್ ಮಾಡ್ಕೋಬೋದು. ಅಷ್ಟು ರುಚಿಯಾಗಿರುತ್ತೆ. ಮತ್ತು ತಡ ನಿಮ್ಮನೆಯಲ್ಲೂ ಕೂಡ ಹೆಸರು ಕಾಳು ಪಾಲಕ್ನ ಉಪಯೋಗಿಸ್ಕೊಂಡು ಸಪ್ಪೆ ಸಾರು ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.